ರಾಧಿಕಾ, ಇವತ್ತು ನಾನು ನಿಮ್ಮ ರೂಮಲ್ಲೇ ಮಲ್ಕೋತೀನಮ್ಮ. ಮತ್ತು ಹಳೆಯಾಗೆಲ್ಲ ಒಂದು ರೂಮ್ ಬಿಡಬೇಕಲ್ಲ, ಹಂಗಾಗಿ ನಮ್ಮ ರೂಮಲ್ಲೇ ಅವ್ರನ್ನ ಮಲಗಿಸ್ತೀವಿ. ನಿಮ್ಮಪ್ಪ ಏನು ಮಾಡ್ತಾರೇನಮ್ಮ? ಏನು ನವೀನ್ ರೂಮಲ್ಲಿ ಮಲ್ಕೋತಾರೋ ಏನೋ, ಹಳೆಯ ಜೊತೆನೇ ಅಡ್ಜಸ್ಟ್ ಆಗ್ತಾರೋ ಏನೋ ಕೇಳಿ ನೋಡಬೇಕು. ನಿಮ್ಮ ದಿನ ಶಾಂತಿ ಕಾರ್ಯ ಮುಗ್ದಿಲ್ಲಲ್ಲ, ಹಂಗಾಗಿ ನಿಮ್ಮ ರೂಮಲ್ಲಿ ಮಲ್ಕೋತೀನಿ ಇವತ್ತು. ಅದ್ರ ಬಗ್ಗೆ ಏನು ನಿಮ್ಮಪ್ಪನೂ ಏನು ಮಾತಾಡಿಲ್ಲ, ಅವರು ಬೀಗರು ನಿಮ್ಮ ಅತ್ತೆ ಮಾವನು ಏನು ಮಾತಾಡಿಲ್ಲ. ಹೆಂಗೈತೆ ಏನಮ್ಮ ಅದಿನ್ನ ಏನು ಟೈಮ್ ಗೀಮ್ ಎಲ್ಲ ನೋಡ್ಕೊಂಬರ್ಬೇಕು, ಯಾರನ್ನ ಪೂಜಾರಿನ ಕೇಳಬೇಕಾಗುತ್ತಾ. ಅದಕ್ಕೆ ಇವತ್ತು ನಮ್ಮ ಜೊತೆನೇ ಮಲ್ಕೋಬೇಕು ನೀನು. ಕಿರಣ್ಗೆ ಅದೇ ಅಳಿಯಾಗೆ ಅಲ್ಲಿ ಸಪ್ರೇಟ್ ನಮ್ಮ ರೂಮಲ್ಲಿ ಮಲ್ಕೋತಾರೆ ಅವರು. ಸರಿ ಅಮ್ಮ, ನಾನು ಸ್ವಲ್ಪ ಹೊತ್ತು ಕಿರಣ್ ಜೊತೆ ಮಾತಾಡಿ ಬರ್ತೀನಮ್ಮ. ಬರೀ ಹೋಗಿ ಉದ್ರಿ ಮಾತಾಡ್ದೆ ಅಂದರೆ ಆಗೋದಿಲ್ಲ. ಹೋಗಿ ಏನನ್ನ ಕೇಳು, ಫ್ಯೂಚರ್ ಬಗ್ಗೆ ಏನು ಪ್ಲ್ಯಾನ್ಸ್ ಇಟ್ಕೊಂಡ್ಯಾ, ಏನು ಎತ್ತ ಅಂತ ಕೇಳು. ಏನು ಹಿಂಗೆ ಇರ್ತಾನೋ ಏನೋ. ನೀವಿಬ್ಬರು ಹಿಂಗೆ ಇರ್ತೀನಿ ಅಂದರೆ ನಡೆಯಂಗಿಲ್ಲ, ಸ್ವಲ್ಪನ ಸೀರಿಯಸ್ ಆಗ್ಬೇಕಿಬ್ರು. ಹೋಗಿ ಅದ್ರ ಬಗ್ಗೆ ಮಾತಾಡ್ರಿ. ಸರಿ ಅಪ್ಪ. ಯಾರೇ ನೀನು ರೋಜಾ ಹೂವೆ, ಯಾರೇ ನೀನು ಮಲ್ಲಿಗೆ ಹೂವೆ, ಎಳೆ ಹೂ ಚೆಲುವೆ, ಚೆಲುವಿನ ಹೂವೆ. ಕಿರಣ್, ಏನು ಮಾಡ್ತಿದ್ದೀರಾ? ಓ ನೀನಾ? ಬಾ ರಾಧಿಕಾ, ಕೂತ್ಕೋ ಬಾ. ಏನಿಲ್ಲ, ಹಂಗೆ ಬೋರ್ ಆಗ್ತಿತ್ತಾ, ರೀಲ್ಸ್ ನೋಡ್ಕೊ ಅಂತ ಮಲ್ಕೊಂಡಿದ್ದೆ. ಏನು ಕಿರಣ್, ಆರಾಮಾಗಿ ಸಾಂಗ್ ಹೊಡ್ಕೊ ಅಂತ ರೀಲ್ಸ್ ನೋಡ್ಕೊ ಅಂತ ಆರಾಮಾಗಿದ್ದೀರಲ್ಲ. ನಿಮಗೇನು ಫ್ಯೂಚರ್ ಬಗ್ಗೆ ಏನು ಪ್ಲ್ಯಾನ್ಸ್ ಇಲ್ವಾ? ಆರಾಮಾಗಿದ್ದೀರಲ್ಲ. ಇಬ್ಬರದು ಇನ್ನೂ ಓದೋದು ಮುಗ್ದಿಲ್ಲ, ಎಕ್ಸಾಮ್ಸ್ ಮುಗ್ದಿಲ್ಲ. ಮುಂದೆ ಹೆಂಗೆ ಏನು ಏನಾದರೂ ಯೋಚನೆ ಮಾಡಿದ್ದೀರಾ? ಅದರಲ್ಲಿ ಯೋಚನೆ ಮಾಡೋಕ್ಕಾದ್ರೂ ಏನಿದೆ ರಾಧಿಕಾ? ಇಬ್ಬರದು ಎಕ್ಸಾಮ್ ಮುಗಿದ್ಮೇಲೆ ನೋಡೋಣ ಅಂತ ಹೇಳಿದಾರಲ್ಲ. ಈಗ ಇಬ್ಬರದು ಎಕ್ಸಾಮ್ ಮುಗಿಯೋವರೆಗೂ ನಿಮ್ಮ ಮನೇಲಿ ನೀನು, ನಮ್ಮ ಮನೇಲಿ ನಾನು ಇರಬೇಕಂತ ಹೇಳಿದಾರಲ್ಲ. ಆಗಾಗ ಇಬ್ಬರು ಮೀಟ್ ಆಗೋದಪ್ಪ. ನಿಮ್ಮ ಕಾಲೇಜಿಗೆ ಬಂದು ನಿನ್ನ ಭೇಟಿ ಮಾಡ್ತೀನಿ, ಆವಾಗವಾಗ ಮಾತಾಡ್ಕೊತಿರ್ತೀವಲ್ಲ ಫೋನಲ್ಲಿ, ಇನ್ನೇನು. ಅಲ್ಲ, ಇವ್ರು ಒಂದು ಮಾತನ್ನು ಹೇಳ್ತಿಲ್ಲಲ್ಲ. ಮುಂದೆ ಫ್ಯೂಚರ್ ಬಗ್ಗೆ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಏನಾದರೂ ಒಂದು ಮಾತಾದರೂ ಹೇಳ್ಬಾರ್ದಾ? ಹೆಂಗೆ ಆರಾಮಾಗಿ ಮಲ್ಕೊಂಡಿದ್ದಾರೆ ನೋಡು. ನಾನು ಬಂದು ಇಲ್ಲಿ ಕೂತಿದ್ರು ಎದ್ದು ಕುಂತು ಮಾತಾಡೋಷ್ಟೂ ಇಲ್ಲ, ಆರಾಮಾಗಿ ಬಿದ್ಕೊಂಡಿದ್ದಾರೆ ರೀಲ್ಸ್ ನೋಡ್ಕೊಂಡು. ರಾಧಿಕಾ, ನಿಮ್ಮ ಮನೇಲಿ ಬೆಡ್ಡು ಭಾಳ ಚೆನ್ನಾಗಿದೆ ನೋಡು, ಎಷ್ಟು ಮೆತ್ತಗಿದಾವ. ಹಂಗೆ ಕುಂತ್ರೆ ಅಲ್ಲ, ಹಂಗೆ ಮಲ್ಕೊಂಡ್ರೆ ಎದ್ದೇಳಕ್ಕೆ ಮನ್ಸು ಬರಲ್ಲ, ಅಷ್ಟು ಮೆತ್ತಗಿದಾವ. ನನಗಂತೂ ಫುಲ್ಲು ನಿದ್ದೆ ಬರ್ತಿದೆ. ನಾನು ಹಂಗೆ ಫೋನ್ ನೋಡ್ಕೊ ಅಂತ ಮಲ್ಕೊಂಬಿಡ್ತೀನಿ. ನೀನು ಕೂಡ ಹೋಗಿ ಮಲ್ಕೊಂಬಿಡು, ಟೈಮ್ ಆಗ್ತಾ ಬಂತು. ಸರಿ, ಗುಡ್ ನೈಟ್. ಗುಡ್ ನೈಟ್ ಡಾರ್ಲಿಂಗ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. ಸ್ವೀಟ್ ಡ್ರೀಮ್ಸ್ ಅಂತೆ, ಸ್ವೀಟ್ ಡ್ರೀಮ್ಸ್. ನನ್ನ ಕರ್ಮ. ಏನಕ್ಕ ಇಷ್ಟು ಬೇಗ ಬಂದುಬಿಟ್ಟು? ಅಪ್ಪ ಏನು ಮುಂದೆ ಏನು ಮಾಡೋದು ಏನು ಎತ್ತ ಅಂತ ಕೇಳ್ಕೊಂಬ ಅಂತ ಹೇಳಿದ್ರಲ್ಲ, ನೀವೇನು ಮಾತಾಡಿದ್ರೋ ಇಲ್ಲೋ? ಇಷ್ಟು ಬೇಗ ಬಂದುಬಿಟ್ಟಿಲ್ಲ, ಹಿಂಗೋಗಿ ಹಿಂಗೆ ಬಂದುಬಿಟ್ಟಪ್ಪ. ಇಲ್ಲ, ಅವ್ರಿಗೆ ತುಂಬ ನಿದ್ದೆ ಬರ್ತಿದೆ ಅಂದರು, ಹಂಗಾಗಿ ಬಂದುಬಿಟ್ಟೆ. ಸರಿ, ಹೋಗ್ಲಿ ಬಿಡು. ಅದಕ್ಕೆ ಯಾಕೆ ಅಷ್ಟು ಬೇಜಾರು ಮಾಡ್ಕೊಂಡಿದ್ಯಾ? ಮಕ್ಕ ಯಾಕೆ ಹಂಗೆ ಗಿಡ ಬಿಟ್ಕೊಂಡಿಯಾ? ಬೆಳಗ್ಗೆ ಮಾತಾಡಿದ್ರೆ ಆಯ್ತು ಬಿಡು. ಸರಿ, ನಾವಿನ್ನು ಹೊರಡ್ತೀವಿ. ಇಷ್ಟು ಬೇಗ ಕಳಿಸ್ಕೊಡೋಕ್ಕೆ ಮನಸ್ಸೇ ಬರ್ತಾಯಿಲ್ಲ. ನೀನು ಇನ್ನೊಂದು ಸರಿ ಈ ಥರ ಈವ್ನಿಂಗೆಲ್ಲ ಬರೋಕ್ಕೆ ಹೋಗ್ಬೇಡ, ಬೆಳಗ್ಗೆ ಹಂಗೆ ಬಾ. ಆವಾಗ ನಿನ್ನ ರಾತ್ರಿವರೆಗೂ ಇಲ್ಲ ಈವ್ನಿಂಗ್ವರೆಗೂ ಇಟ್ಕೋಬೋದು. ನೋಡು, ಈಗ ಬಂದು ಹೋದಂಗೆ ಆಗಲಿಲ್ಲ ನಮಗೆ, ಅದಕ್ಕೆ ಇನ್ನೊಂದು ಸರಿ ಬೆಳಗ್ಗೆ ಬಾ ನೀನು. ಹೌದು ಪಾರ್ವತಿ, ನಿನ್ನ ತುಂಬ ಮಿಸ್ ಆಗ್ತಿದ್ದೀವಿ. ಇಷ್ಟೊತ್ತು ಮಾತಾಡಿದ್ರೂ ಮಾತಾಡ್ದಂಗೆ ತೃಪ್ತಿನೇ ಆಗಲಿಲ್ಲ. ನೀನು ಇನ್ನೊಂದು ಸರಿ ಬೆಳಗ್ಗೆ ಬಾ, ಇನ್ನೊಂದು ಸರಿ ಆದಷ್ಟು ಬೇಗ ಮೀಟ್ ಆಗೋಣ. ಖಂಡಿತ, ಇನ್ನೊಂದು ಸರಿ ಪಾರ್ವತಿನ ಮತ್ತೆ ಕರ್ಕೊಂಬರ್ತೀನಿ. ನೀವು ಹೇಳ್ದಂಗೆ ಬೆಳಗ್ಗೆ ಟೈಮಲ್ಲೇ ಕರ್ಕೊಂಬರ್ತೀನಿ. ನಾನು ಕೂಡ ನಿನ್ನ ತುಂಬ ಮಿಸ್ ಆಗ್ತೀನಿ. ನಮ್ಮ ಫ್ರೆಂಡ್ನ ನೀವು ಚೆನ್ನಾಗಿ ನೋಡ್ಕೋಬೇಕು. ಅವಳಿಗೆ ತುಂಬ ಸಂಕೋಚ ಜಾಸ್ತಿ. ನಾವೇನಾದರೂ ಒಂದು ಕೊಟ್ಟು ಬಳಸು ಅಂತ ಹೇಳಿದ್ರು, ನಮ್ದೇನಾದರೂ ವಸ್ತು ಕೊಟ್ಟರೆ ತೊಗೊಂಡು ಬಳಸು ಅಂತ ಹೇಳಿದ್ರು ಬಳಸಂಗಿಲ್ಲ, ಅಷ್ಟು ಸಂಕೋಚ ಅವಳಿಗೆ. ಸಂಕೋಚ ಅನ್ನೋದಕ್ಕಿಂತ ಸ್ವಾಭಿಮಾನ ಜಾಸ್ತಿ. ತನ್ನ ಕೈಯಿಂದ ತಾನು ಸ್ವಂತ ದುಡ್ದು ತೊಗೋಬೇಕು ಅನ್ನೋದು ಒಂಥರ ಛಲ ಅವಳಿಗೆ. ನೀವೇ ಅವಳ ಚೆನ್ನಾಗಿ ನೋಡ್ಕೋಬೇಕು. ಹೌದು, ಪಾರ್ವತಿ ತುಂಬ ಒಳ್ಳೆಯವಳು. ತನ್ನ ಹತ್ರ ಏನಿರುತ್ತೋ ಅದರಲ್ಲೇ ಅಷ್ಟರಲ್ಲೇ ತೃಪ್ತಿ ಪಡೋವಂಥವಳು. ಇಲ್ಲದೆ ಇರೋದ್ರ ಬಗ್ಗೆ ಯೋಚನೆ ಮಾಡಿ ಮನಸ್ಸು ಕೆಡಿಸ್ಕೊಳ್ಳೋದಾಗಲಿ ಅಥವಾ ದುಃಖ ಪಡೋದಾಗಲಿ ಅಂಥದ್ದೆಲ್ಲ ಇಲ್ಲ ಅವಳಿಗೆ. ಇದ್ದದ್ರಲ್ಲೇ ತೃಪ್ತಿ ಪಡೋವಂಥದ್ದು. ಅದು ಬೇಕು ಇದು ಬೇಕು ಅಂತ ಕೇಳೋದೇ ಇಲ್ಲ ಬಾಯಿ ಬಿಟ್ಟು. ನನ್ನ ಪಾರ್ವತಿ ಬಗ್ಗೆ ನನಗೆ ಹೇಳ್ತಾ ಇದ್ರೆ ನಂಗೊಂಥರ ಖುಷಿ ಆಗ್ತಿದೆ. ಎಷ್ಟು ಹಚ್ಕೊಂಡಿದ್ದೀರಲ್ಲ ನನ್ನ ಹೆಂಡ್ತಿನ ಅಂತ. ಆಯಿತು, ನೀವೇನು ಚಿಂತೆ ಇಟ್ಕೋಬೇಡಿ. ನಿಮ್ಮ ಫ್ರೆಂಡ್ನ ನಾನು ಚೆನ್ನಾಗಿ ನೋಡ್ಕೋತೀನಿ, ಅದು ನನ್ನ ಜವಾಬ್ದಾರಿ. ನೀವೇನು ತಲೆ ಕೆಡಿಸ್ಕೋಬೇಡಿ. ಸರಿ, ನಾವಿನ್ನು ಹೊರಡ್ತೀವಿ. ನೀವೆಲ್ಲರೂ ಹುಷಾರಾಗಿರಿ. ಆವಾಗವಾಗ ಕಾಲ್ ಮಾಡ್ತಾಯಿರಿ, ಆವಾಗವಾಗ ಮೀಟ್ ಮಾಡೋಣ. ಸರಿ, ಇನ್ನು ನಾನು ಹೊರಡ್ತೀನಿ. ಇರು ಪಾರ್ವತಿ, ಒಂದು ನಿಮಿಷ. ಪಾರ್ವತಿ, ನೀನಂತೂ ನಮ್ಮನ್ನ ಮದುವೆ ಕರಿದೆ ಮದುವೆ ಮಾಡ್ಕೊಂಡು, ಅಟ್ಲೀಸ್ಟ್ ನಾವು ಗಿಫ್ಟ್ ಆದರೂ ಕೊಡಬೇಕಲ್ವಾ? ಹಂಗಾಗಿ ನಾನು ಮತ್ತು ಆಶಾ ಮತ್ತು ಶ್ವೇತಾ 3 ಜನ ಸೇರಿ ನಿನಗೆ ಸಣ್ಣ ಗಿಫ್ಟ್ ತಂದಿದ್ದೀವಿ. ಇಲ್ಲ ಅನ್ನಬಾರ್ದು, ತಗೋ. ನಮ್ಮ ಕಡೆಯಿಂದ ಚಿಕ್ಕ ಗಿಫ್ಟ್ ನಿನಗೆ. ನಿಮಗೆ ಅಡುಗೆ ಮಾಡೋಕ್ಕಿದ್ದಕ್ಕೆ ಇಷ್ಟು ದೊಡ್ಡ ಗಿಫ್ಟ್ ಕೊಡ್ತಿದ್ದೀರಾ ನನಗೆ? ಇದೆಲ್ಲ ಬೇಡ ನನಗೆ.
ಪಾರ್ವತಿ, ಇದೇ ಲಾಸ್ಟ್. ಇನ್ನೊಂದು ಸರಿ ನೀನು ಕಡಿಮೆ ಮಾಡ್ಕೊಂಡು ಮಾತಾಡಬೇಡ. ನೀನು ಅಡುಗೆ ಮಾಡೋಕ್ಕಿರೋದು ನಮ್ಮ ತಾಯಿ ಸಮಾನನೇ ಇದ್ದಿ. ನೀನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ. ನಮಗೇನಾದರೂ ಹುಷಾರಿಲ್ಲದ ಕೂಡ ಎಷ್ಟು ನಮ್ಮನ್ನ ಕಾಳಜಿ ಮಾಡ್ತಿದ್ದಿ. ನೀನು ಹಿಂಗೆ ನಿನ್ನ ಕಡಿಮೆ ಮಾಡ್ಕೊಂಡು ಮಾತಾಡಬೇಡ. ನಮಗಾಗಲಿ ನಿನ್ನ ಮೇಲೆ ಯಾವುದೂ ಒಂಥರ ಕೆಳಮಟ್ಟದ ಭಾವನೆ ಇಲ್ಲ. ನಿನ್ನ ನಾವು ಫ್ರೆಂಡ್ ಥರನೇ ನೋಡ್ತಾ ಇರೋದು. ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ನಾವು ಕೊಟ್ಟಿರೋ ಗಿಫ್ಟ್ನ ತಗೋ, ಖುಷಿಯಿಂದ ತಗೋ. ಈ ಥರ ಹತ್ಕೊಂತ ಇದ್ದರೆ ನಮಗೆ ಮನಸ್ಸಿಗೆ ಬೇಜಾರಾಗುತ್ತೆ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಆದರೆ ಇಷ್ಟು ದೊಡ್ಡ ಗಿಫ್ಟ್ ಎಲ್ಲ ಬೇಡ ಪ್ಲೀಸ್. ಏನು ಅನ್ಕೋಬೇಡಿ, ನನಗೆ ಇಷ್ಟ ಇಲ್ಲ. ಪ್ಲೀಸ್ ಬೇಡ. ಹೌದು, ಇಷ್ಟು ದೊಡ್ಡ ಗಿಫ್ಟ್ ಎಲ್ಲ ಬೇಡ. ಇಲ್ಲಿ ನೋಡಿ ಪಾರ್ವತಿ, ನಾನು ನಿನ್ನ ಸ್ವಂತ ಅಣ್ಣ ಇದ್ದಂಗೆ. ಅಣ್ಣ ಕೊಟ್ಟಾಗ ಬೇಡ ಅನ್ಬಾರ್ದು. ಯಾವ ತಂಗಿನೂ ಬೇಡ ಅನ್ನೋದು ಇಲ್ಲ. ನಿನ್ನ ಅಣ್ಣ ಕೊಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ತಗೊಮ್ಮ ಇದನ್ನು. ಬಾವಾ, ಇನ್ನು ನೀವು ಮಾತಾಡಬೇಡಿ, ಏನು ಹೇಳಕ್ಕೆ ಬರಬೇಡಿ, ಸುಮ್ಮನೆ ತೊಗೊಂಬಿಡಿ. ಆದರೂ ಅಣ್ಣ, ಇಷ್ಟು ಕಾಸ್ಟ್ಲಿ ಗಿಫ್ಟು ಬೇಡಾಗಿತ್ತೇನೋ. ಏನಾದರೂ ಒಂದು ಸಿಂಪಲಾಗಿ ತಂದಿದ್ರೆ ಆಗೋಗಿರೋದು. ಇಷ್ಟು ಗೋಲ್ಡ್ ನೆಕ್ಲೆಸ್ ಎಲ್ಲ ಯಾಕೆ ತರಕ್ಕೆ ಹೋದ್ರಿ? ಇದು ಎಷ್ಟು ಕಾಸ್ಟ್ಲಿ ಇರುತ್ತೋ ಏನೋ. ನಂಗೆ ಯಾಕೋ ತಗೊಳಕ್ಕೆ ಮನಸ್ಸಾಗ್ತಾ ಇಲ್ಲ ಅಣ್ಣ. ಅಯ್ಯೋ ಪಾರ್ವತಿ, ಅದೇನು ದೊಡ್ಡ ಕಾಸ್ಟ್ಲಿ ಗಿಫ್ಟ್ ಅಲ್ಲ ಕಣೆ. ಅದು ನಮ್ಗೆ ಅದೇನು ಅಷ್ಟೊಂದು ದೊಡ್ಡ ಕಾಸ್ಟ್ಲಿ ಅಂತ ಅನ್ನಿಸ್ತಾ ಇಲ್ಲ. ಇನ್ನು ನಮಗೆ ಅದು ಚಿಕ್ಕ ಗಿಫ್ಟ್ ಅಂತಲೇ ಅನ್ನಿಸ್ತಾ ಇರೋದು. ನೀನು ಸುಮ್ಮನೆ ತಗೊಮ್ಮ, ಏನೇನೋ ಮಾತಾಡಬೇಡ. ಆದರೂ ಯಾಕೆ ತರಕ್ಕೆ ಹೋದ್ರಿ ಇದೆಲ್ಲ? ಪಾರ್ವತಿ, ಇನ್ನು ಒಂದು ಮಾತು ಹೆಚ್ಚಿಗೆ ಮಾತಾಡಿದ್ರು ಇಲ್ಲೇ ಸಾಯಿಸ್ಬಿಡ್ತೀವಿ ಕಣೆ ನಿನ್ನ. ಗಿಫ್ಟ್ ಹೆಂಗಿದೆ? ಇಷ್ಟ ಆಯ್ತಾ ನಿನಗೆ? ಈ ಬಂಗಾರದಕ್ಕಿಂತ ನೀವು ತೋರಿಸ್ತಿರೋ ಪ್ರೀತಿನೇ ನಂಗೆ ತುಂಬ ಹಿಡಿಸಿದ್ದು. ನಿಜವಾಗ್ಲೂ ನಾನು ಅದು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಏನೋ. ನಿಮ್ಮಂಥ ಫ್ರೆಂಡ್ಸು, ಇಂಥ ಒಳ್ಳೆ ಗಂಡ ಸಿಗೋಕ್ಕೆ ನಿಜವಾಗ್ಲೂ ನಾನು ಪುಣ್ಯನೇ ಮಾಡಿದ್ದೀನಿ. ಅದೇನೋ ಅಂತಾರಲ್ಲ, ದೇವ್ರು ಒಂದು ಕೊಟ್ಟರೆ ಒಂದು ಕಿತ್ಕೋತಾನೆ ಅಂತ. ಅದ್ರಂಗೆ ನಮ್ಮ ಅಪ್ಪ ಅಮ್ಮನ ನಾನು ಚಿಕ್ಕವಳಿರ್ಬೇಕಾದ್ರೇ ಕಿತ್ಕೊಂಡ್ಬಿಟ್ಟ ದೇವರು. ಎಲ್ಲರ ಪ್ರೀತಿಯಿಂದ ದೂರ ಆದೆ ಅಂತ ಅಂದ್ಕೊಂಡಿದ್ದೆ. ಆದರೆ ಮುಂದೆ ಎಷ್ಟು ಒಳ್ಳೆ ಭವಿಷ್ಯ ಇದೆ ಅಂತ ನಂಗೆ ಆಗ ಗೊತ್ತಾಗಲಿಲ್ಲ. ನಿಜವಾಗ್ಲೂ ನಿಮ್ಮಂಥ ಫ್ರೆಂಡ್ಸ್ ಸಿಗೋಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ. ಒಳ್ಳೆ ಮನಸ್ಸಿರೋರಿಗೆ ಒಳ್ಳೆಯದೇ ಆಗುತ್ತೆ ಪಾರ್ವತಿ. ನೀನೇನು ಬೇಜಾರು ಮಾಡ್ಕೋಬೇಡ. ತಂದೆ ತಾಯಿ ಇಲ್ಲ ಅಂತ ನಾವೇ ಇದ್ದೀವಲ್ಲ ಎಲ್ಲರೂ. ನಿಂಗೆ ಯಾವ ಕೊರತೆನೂ ಆಗಲ್ಲ. ನಿಂಗೆ ಏನೇ ಪ್ರಾಬ್ಲಮ್ ಆದರೂ, ಏನೇ ಕಷ್ಟ ಅನಿಸಿದ್ರು ನಮ್ಮ ಹತ್ರ ಹೇಳ್ಕೊ. ನಾವು ನಿನಗೆ ಯಾವಾಗಲೂ ಹೆಲ್ಪ್ ಮಾಡೋಕ್ಕೆ ಸಪೋರ್ಟಿವ್ ಆಗಿ ನಾವು ಸಿದ್ಧವಾಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸೌಮ್ಯ, ಆಶಾ. ನಿಜವಾಗ್ಲೂ ನಿಮಗೆಲ್ಲ ತುಂಬ ಥ್ಯಾಂಕ್ಸ್. ಸರಿ, ನಾನು ಇನ್ನು ಹೊರಡ್ತೀನಿ, ಒತ್ತಾಗ್ತಾ ಬಂತು. ಸರಿ ಕಣೆ, ಹುಷಾರಾಗಿ ಹೋಗ್ರಿ ಇಬ್ಬರು. ಬಾಯ್. ಬಾಯ್. ಬಾಯ್ ಪಾರ್ವತಿ. ಬಾಯ್ ಆನಂದ್ ಅವರೇ. ಬಾಯ್ ಪಾರ್ವತಿ. ಬಾಯ್ ಆನಂದ್ ಅವರೇ. ಸರಿ, ನಾವಿನ್ನು ಹೊರಡ್ತೀವಿ. ಅವಳಿಗಿನ್ನೂ ದೊಡ್ಡ ಗಿಫ್ಟೇ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಅವಳು ತಗೊಳ್ಳೋದೇ ಇಲ್ಲ. ಅವಳ ಬುದ್ಧಿ ಗೊತ್ತಿದ್ದೆ. ನಾವು ಚಿಕ್ಕದು ಸಿಂಪಲಾಗಿರೋ ನೆಕ್ಲೆಸ್ ತೊಗೊಂಬಂದ್ವಿ, ಗೋಲ್ಡ್ದು. ಇನ್ನೂ ಚೆನ್ನಾಗಿರೋ ತರ್ಬೋದಿತ್ತು. ತಗೊಳ್ಳೋದೇ ಇಲ್ಲ ಹುಡುಗಿ. ಏನು ಮಾಡೋದೇಳು? ಅದಕ್ಕೆ ಸಿಂಪಲಾಗಿರೋ ತಂದ್ವಿ. ಪಾರ್ವತಿ, ಇವತ್ತೊಂದಿನ ಏನೋ ಅಡುಗೆ ಮಾಡೋದನ್ನ ತಪ್ಪಿಸಿದ್ದೀನಿ. ನಾಳೆ ನೋಡು ಮತ್ತೆ ಜಾಸ್ತಿ ಮಾಡಿಸ್ತಿರ್ತಾರೆ ಕೆಲಸ. ನೀನು ಹುಷಾರಾಗಿರು. ಹೋಗ್ಲಿ ಬಿಡ್ರಿ, ನಾಳೆ ಒಂದಿನ ಅಲ್ಲ. ಅವ್ರು ಮತ್ತೆ ಸಂಜೆ ರಾಧಿಕಾ ಮತ್ತು ಅವರು ಇಬ್ಬರು ಅವ್ರ ಅತ್ತೆ ಮನೆಗೆ ಹೋಗ್ತಾರಲ್ವ. ಹೋಗ್ಲಿ ಬಿಡಿ, ನಾಳೆ ಒಂದು ಒಪ್ಪತ್ತಲ್ವಾ, ಮಾಡಿದ್ರೆ ಆಯಿತು. ಏನೋ ಹೊಸ್ದಾಗಿ ಬಂದಿದ್ದಾರೆ, ಇರಲಿ ಬಿಡಿ, ಏನಾಗಲ್ಲ. ನಿನ್ನ ಫ್ರೆಂಡ್ಸ್ನ ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ. ನಿಜವಾಗ್ಲೂ ತುಂಬ ಒಳ್ಳೆಯವರು. ಎಷ್ಟು ಡೌನ್ ಟು ಅರ್ತ್ ಇದ್ದಾರಲ್ಲ. ನಾವು ಶ್ರೀಮಂತರು ಅನ್ನೋದು ಒಂದು ಸ್ವಲ್ಪನೂ ಜಂಬ ಇಲ್ಲ, ಏನು ಆ್ಯಟಿಟ್ಯೂಡ್ ಇಲ್ಲ. ನಿಜವಾಗ್ಲೂ ಅವ್ರನ್ನ ನೋಡಿ ನನಗೂ ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ಏನು ಕತೆ. ವಾವ್, ಚೆನ್ನಾಗಿದ್ದಾರೆ ನಿನ್ನ ಫ್ರೆಂಡ್ಸು. ಹೌದು ರೀ, ಸ್ವಲ್ಪನೂ ಜಂಬ ಅನ್ನೋದೇ ಇಲ್ಲ, ಏನು ಆ್ಯಟಿಟ್ಯೂಡ್ ಅನ್ನೋದಿಲ್ಲ. ಎಷ್ಟು ನಿಜವಾಗ್ಲೂ ನಾನಂಗೆ ಅವಾಗೆಲ್ಲ ಕಾಲೇಜ್ ಟೈಮಲ್ಲಿ ನನ್ನ ಕಡೆ ದುಡ್ಡೆಲ್ಲ ಇರಲಿಲ್ಲಲ್ಲ, ಇನ್ನೂ ಜಾಬ್ ಮಾಡ್ತಿರ್ಲಿಲ್ಲ, ಏನಿಲ್ಲ. ಆಗಲೂ ಅಷ್ಟೇ ನನ್ನ ಒಂದು ಸ್ವಲ್ಪನೂ ಚೀಪ್ ಮಾಡ್ತಾ ಇರಲಿಲ್ಲ. ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರು ಅವ್ರು ನನ್ನ. ನಮ್ಮ ಸ್ವಂತ ಮನೇಲೇ ನಿನ್ನ ಅತ್ತೆನ ಅದ್ನೀರು ನಿನ್ನ ಜೊತೆ ಹೆಂಗೆ ಬಿಹೇವ್ ಮಾಡ್ತಾರೆ. ಅದೇ ಹೊರಗಿನವ್ರೆ ಎಷ್ಟೋ ಬೆಟರು. ನಿನ್ನ ಜೊತೆ ಎಷ್ಟು ಪ್ರೀತಿಯಿಂದ ನಡ್ಕೊಂಡ್ರು ನೋಡು. ನನಗೆ ನಮ್ಮ ತಂಗಿ ನಮ್ಮ ಅಮ್ಮನ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಸಿಟ್ಟು ಬರುತ್ತೆ. ಯಾಕಷ್ಟು ನಿನ್ನ ದ್ವೇಷ ಮಾಡ್ತಾರೋ ಏನೋ. ಸ್ವಲ್ಪನೂ ಪ್ರೀತಿಯಿಂದ ನಡ್ಕೊಂಡಿದ್ದು ಒಂದು ದಿನವೂ ನೋಡಿಲ್ಲ. ಅದಕ್ಕೆ ಅನ್ನೋ ಒಂದು ಪ್ರೀತಿ ನಮ್ಮ ತಂಗಿರಿಗೂ ಇಲ್ಲ, ಸೊಸೆ ಅನ್ನೋ ಪ್ರೀತಿ ನಮ್ಮ ಅಮ್ಮಂಗೂ ಇಲ್ಲ. ಹೊರಗಿನವರೇ ಎಷ್ಟೋ ಬೇಸ್ ಅನಿಸ್ಬಿಡುತ್ತೆ ಒಂದೊಂದು ಸರಿ. ಹೋಗ್ಲಿ ಬಿಡ್ರಿ, ಈಗ ಅದನ್ನೆಲ್ಲ ಯಾಕೆ ಯೋಚನೆ ಮಾಡಿ ಸುಮ್ಮನೆ ಮನಸ್ಸಾರ ಮಾಡ್ಕೋತೀರಾ? ಬರ್ರಿ, ರೂಮ್ಗೆ ಹೋಗೋಣ. ತುಂಬ ಟಯರ್ಡ್ ಅನ್ನಿಸ್ತಾ ಇದೆ. ಅಲ್ಲ, ಇವ್ರಿಗೆ ನಮ್ಮ ರೂಮಲ್ಲಿ ಕೆಲಸ? ಅದು ಇಷ್ಟೊತ್ತಾಗಿದೆ, 12 ಗಂಟೆ ಆಗೋಕ್ಕೆ ಬಂದಿದೆ. ಇಷ್ಟೊತ್ತಲ್ಲಿ ನಮ್ಮ ರೂಮಲ್ಲಿ ಏನು ಮಾಡ್ತಾ ಇದ್ರು ಇವರು? ಅಯ್ಯೋ, ಇವ್ರು ಯಾವಾಗ ಬಂದರು? ಥೋ. ಅಲ್ಲ, ನಿಮಗೆ ನಮ್ಮ ರೂಮಲ್ಲಿ ಏನು ಕೆಲಸ ಇತ್ತು? ಇಷ್ಟೊತ್ತಲ್ಲಿ ನಮ್ಮ ರೂಮಿಂದ ಬರ್ತಾ ಇದ್ರಲ್ಲ, ಯಾಕೆ ಹೋಗಿದ್ರಿ ನಮ್ಮ